ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿರುವಂಥ ಮುಹೂರ್ತನೇ ಸರಿಗಿಲ್ವಾ ಅನ್ನಿಸ್ತಾ ಇದೆ. ಯಾಕಂದರೆ ಕೆಟ್ಟ ದಾಖಲೆಯನ್ನು ಬರೆದಿದ್ದಾರೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು. ಸರ್ಕಾರ ಕೆಲವೇ ಕ್ಷಣಗಳಲ್ಲಿ ಬರೋಬ್ಬರಿ 8 ಬಿಲ್ ಪಾಸ್ ಮಾಡಿವೆ. ವಿಧಾನಸಭೆಯಲ್ಲಿ 8 ವಿಧೇಯಕಗಳ ಮಂಡನೆಯಾಗಿದೆ. ಕೆಟ್ಟ ದಾಖಲೆ ಬರೆದ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಈಗ ಕೆಲವೇ ಕ್ಷಣಗಳಲ್ಲಿ ಬರೋಬ್ಬರಿ 8 ಬಿಲ್ ಪಾಸ್ ಮಾಡಿವೆ. ವಿಧಾನಸಭೆಯಲ್ಲಿ 8 ವಿಧೇಯಕಗಳ ಮಂಡನೆಯಾಗಿದೆ, ಅನುಮೋದನೆ ಕೂಡ ಆಗಿದೆ. 8 ವಿಧೇಯಕ ಮಂಡಿಸಿ ಈಗ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ದಾಖಲೆ ಬರೆದಿದೆ. ಒಂದೇ ಒಂದು ಸಾಲು ಚರ್ಚೆ ಇಲ್ಲದೆ ಅನುಮೋದನೆಯಾಗಿದೆ. ವಿಪಕ್ಷಗಳ ಗದ್ದಲ ಗಲಾಟೆ ನಡುವೆ ವಿಧೇಯಕ ಮಂಡನೆ ಪಾಸ್ ಆಗಿದೆ. ವಿಧೇಯಕ ಅಂಗೀಕರಿಸಿದ್ದಕ್ಕೆ ವಿಪಕ್ಷಗಳು ಗರಂ ಈಗ ಚರ್ಚೆ ಮಾಡದೆ ವಿಧೇಯಕಗಳಿಗೆ ಅದೇಗೆ ನೀವು ಅನುಮೋದನೆ ಕೊಟ್ರಿ ಅನ್ನೋದು ಈಗ ವಿಪಕ್ಷಗಳ ಮಾತಾಗಿದೆ. ಇದು 7 ಕೋಟಿ ಕನ್ನಡಿಗರಿಗೆ ಮಾಡ್ತಾ ಇರುವಂಥ ಅನ್ಯಾಯ ಅಂತ ವಿಪಕ್ಷದ ನಾಯಕರು ಹರಿಹಾಯ್ತಾ ಇದ್ದಾರೆ. ರಾಜ್ಯದ ಜನತೆಗೆ ನೀವು ದ್ರೋಹ ಬಗೆತಾ ಇದ್ದೀರಿ. ದಯವಿಟ್ಟು ಚರ್ಚೆ ಆಗದ ಹೊರತು ನೀವು ಅದು ಹೇಗೆ 8 ವಿಧೇಯಕಗಳ ಮಂಡನೆ ಮಾಡಿದ್ರಿ, 8 ಬಿಲ್ಗಳನ್ನು ಪಾಸ್ ಮಾಡಿದ್ರಿ ಅನ್ನೋದು ಈಗ ವಿಪಕ್ಷಗಳಿಗೆ ಆಹಾರ ಆಗಿದೆ. ಅಧಿವೇಶನದಲ್ಲಿ ಅದರ ಬಗ್ಗೆ ಈಗ ಚರ್ಚೆ ಕೂಡ ನಡೀತಾ ಇದೆ. ಕೆಟ್ಟ ದಾಖಲೆ ಬರೆದ ಸಿಎಂ ಡಿ ಕೆ ಶಿವಕುಮಾರ್ ಸರ್ಕಾರ ಅನ್ನೋದು ಈಗ ವಿಪಕ್ಷಗಳ ಮಾತಾಗಿದೆ. ಚರ್ಚೆ ಮಾಡದೆ ವಿಧೇಯಕಗಳಿಗೆ ಅನುಮೋದನೆಯನ್ನು ಪಡೆದಿದ್ದಾರೆ. ಇದು 7 ಕೋಟಿ ಕನ್ನಡಿಗರಿಗೆ ಮಾಡ್ತಿರುವಂಥ ಅನ್ಯಾಯ ಅನ್ನೋದು ಸದ್ಯಕ್ಕೆ ವಿಪಕ್ಷಗಳ ಸಿಟ್ಟಿಗೆ ಕಾರಣವಾಗಿರುವಂಥದ್ದು. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದರೂ ಅಂದಿನಿಂದಲೂ ಕೂಡ ಒಂದಿಲ್ಲ ಒಂದು ಸಂಕಷ್ಟಗಳು ಎದುರಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ. ನೂತನ ಸಚಿವರ ಪಟ್ಟಿ ರೆಡಿ ಮಾಡುವಾಗಲೂ ಸಹಿತ ಕೆಲವೊಂದಿಷ್ಟು ಟೆನ್ಷನ್ಗಳು ಕಾಡಿದ್ವು. ಅದಾದ ನಂತರದಲ್ಲಿ ಶಾಸಕರ ಅಸಮಾಧಾನ, ಅದಾದ ನಂತರದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ವಿಪಕ್ಷಗಳು ಒಂದು ಕಡೆ ಹರಿಹಾಯ್ದರು. ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ ಸರ್ಕಾರದ ವಿರುದ್ಧ ಗರಂ ಆದರು. ಹೀಗೆ ಸಾಲು ಟೆನ್ಷನ್ಗಳು ಡಿ ಕೆ ಶಿವಕುಮಾರ್ ಅವರಿಗೇ ಬರ್ತಾ ಇದ್ದಾವೆ. ಕಾವೇರಿ ಕಿಚ್ಚು ಒಂದು ಕಡೆ. ಈಗ ಅಧಿವೇಶನದಲ್ಲಿ ಹೇಳದೆ ಕೇಳದೆ ಬಿಲ್ ಪಾಸ್ ಮಾಡಿದ್ದಕ್ಕೆ ವಿಪಕ್ಷಗಳು ಗದ್ದಲ ಮಾಡ್ತಾ ಇವೆ. ವಿಧಾನಸಭೆಯಲ್ಲಿ 8 ವಿಧೇಯಕಗಳ ಮಂಡನೆ ಅನುಮೋದನೆಯಾಗಿದೆ. ಇದರಿಂದ ಈಗ ವಿಪಕ್ಷಗಳು ಕೆಂಡ ಕಾರ್ತಾ ಇದ್ದು, ಇನ್ನು ಬಿಲ್ ವಿದ್ಯೆ ಶೂರ ಡಿ ಕೆ ಶಿವಕುಮಾರ್ ಅನ್ನೋದು ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ನೋಡಿ, 2026ನೇ ಸಾಲಿನ ಕರ್ನಾಟಕ ಸರಕು ಸೇವೆ ತೆರಿಗೆ ತಿದ್ದುಪಡಿ ವಿಧೇಯಕ ಮಂಡನೆ ಪಾಸಾಗಿದೆ. ಇನ್ನು 2026ನೇ ಸಾಲಿನ ಕರ್ನಾಟಕ ಕೈಗಾರಿಕಾ ಸೌಲಭ್ಯ ತಿದ್ದುಪಡಿ ವಿಧೇಯಕ 1, 2026ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕ, 2026ರ ಕರ್ನಾಟಕ ಅಂಗಡಿ ವಾಣಿಜ್ಯ ಕಾರ್ಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ, 2026ನೇ ಸಾಲಿನ ಕರ್ನಾಟಕ ರಿಜಿಸ್ಟರ್ ತಿದ್ದುಪಡಿ ವಿಧೇಯಕ ಮಂಡನೆ, 2026ನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ ಕಾಯ್ದೆ ಒಂದು ಕಡೆ, 2026ನೇ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ ಪಂಚಾಯತ್ ರಾಜ್ 2ನೇ ತಿದ್ದುಪಡಿ ಒಂದು ಕಡೆ. ಒಟ್ಟಾರೆ 2026ನೇ ಸಾಲಿನ ಕರ್ನಾಟಕ ಸರ್ಕಾರಿ ಉದ್ದಿಮೆಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ. ನೋಡಿ, 8 ಬಿಲ್ಗಳು ಅಧಿವೇಶನದಲ್ಲಿ ಚರ್ಚೆಯಾಗದೆ ಈಗ ಪಾಸ್ ಆಗಿವೆ. ಹೀಗಾಗಿ ವಿಪಕ್ಷಗಳು ಹರಿಹಾಯ್ತಾ ಇದ್ದಾವೆ. ಸದನದಲ್ಲಿ ಕೈ ಸರ್ಕಾರದ ವಿರುದ್ಧ ಈಗ ದೋಸ್ತಿಗಳು ಗುಡುಕ್ತಾ ಇದ್ದಾರೆ.